ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಬನ್ನಿ ನಾನು ನಿಮಗೆ ಇವತ್ತಿನ ದಿವಸ ಒಂದು ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪಾ ಅಂತಂದರೆ ಭರಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ನಾನು. ಇಲ್ಲಿ ಏನು ವಿಶೇಷಪ್ಪ ಅಂತಂದರೆ ಕನಿಷ್ಠ ಒಂದು 200 ವರ್ಷದ ಇತಿಹಾಸ ಇದೆ. ಇಲ್ಲಿ ಹಾವು ಕಡ್ದವ್ರಿಗೆ ಮದ್ದನ್ನು ಕೊಡಲಾಗ್ತದೆ. ಅವರಿಗೆ ಯಾವುದೇ ರೀತಿಯ ₹1 ದುಡ್ಡನ್ನು ತೆಗೆದುಕೊಳ್ಳದಿರ ಉಚಿತವಾಗಿ ಅವರಿಗೆ ಸೇವೆಯನ್ನು ಕೊಡ್ತಾ ಬಂದಂತಹ ಮನೆತನಕ್ಕೆ ಬಂದಿದ್ದೇನೆ. ಅದು ಮನೆ ಪ್ಲಸ್ ದೇವಾಲಯವೂ ಆಗಿದೆ, ಮನೆ ದೇವಾಲಯವೇ ಆಗಿದೆ. ಅವರನ್ನು ಭೇಟಿ ಆಗೋಣ ಬನ್ನಿ ವೀಕ್ಷಕರೇ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ, ಅವ್ರು ಮಾತಾಡಿಸಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಬಿಡೋಣ. ನಮಸ್ಕಾರ ಅವರೇ, ನಮಸ್ಕಾರ. ನಾವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಇದು ನಿಮ್ಮ ಮನೆತನ ಬಗ್ಗೆ ಕೇಳಿದ್ವಿ ನಾವು. 200 ವರ್ಷದ ನಮ್ಮ ಮಗ ನಿಮ್ ಮಗನೇ ಹೇಳಿದ್ರು ಭರಮಲಿಂಗೇಶ್ವರರವರು. ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದೆ, ಬನ್ನಿ ಸರ್ ನಮ್ಮನೆ ವಿಶೇಷವನ್ನ ನೀವು ತಿಳ್ಕೊಳ್ರಿ ಅಂತಂದ್ರು. ಅದಕ್ಕ ನಿಮ್ಮನ್ನ ಕಾಣ್ಬೇಕಾಯ್ತು. ಮೊದಲಿಗೆ ತಮ್ಮ ಪರಿಚಯ ಮಾಡ್ಕೊಡ್ರಿ ಸರ್. ನಾವು ಸುಚ್ಚಪ್ಪ ಬೋವಿ, ಈ ದೇವಸ್ಥಾನ ಪೂಜಾರಿ. ನಾವು 3 ವರ್ಷಕ್ಕೊಮ್ಮೆ ಅದ್ದೂರಿ ಜಾತ್ರೆ ಮಾಡ್ತೀವಿ, ಮತ್ತೆ ಸಮಯಕ್ಕೆ ಮದ್ವಿ ಮಾಡ್ತೀವಿ. ಏನ್ರಿ ಎಲ್ಲ ನಮ್ಮ ಸಮಾಜದವರು ಪ್ರತಿಯೊಬ್ಬರು ಸೇರಿ ಪಟ್ಟಿ ಹಾಕಿ 3 ವರ್ಷಕ್ಕೊಮ್ಮೆ ಉಚಿತ ಸಮಯಕ್ಕೆ ಮದ್ವಿ. ಎಷ್ಟ ಜೋಡಿಗಳು ಬರ್ಲಿ, ಏನು ದುಡ್ಡು ತಗೊಳಗಲ್ಲ, ಏನು ತಗೊಳಗಲ್ಲ. ಅದಕ್ಕೆ ಆತನ ಶಕ್ತಿಯಿಂದ ಅಷ್ಟ ಇವು ಎಲ್ಲ ಉದ್ಭವ ಕಾರ್ಯಕ್ರಮ ನಡೆಯಕತ್ತೇವ. ಮತ್ತೆ ನಾಗರಾವ್ ಕಡಿದ್ರು ನಾವು ಅವ್ರಿಗೆ ಔಷಧಿ ಕೊಡ್ತೀವಿ. ನಾವು ಕಡಿದ್ರು ಅವ್ರು ಉಳಿದಾರ. ಸಾಕಷ್ಟು ಜನ ಬಂದು ಇದು ದೇವಸ್ಥಾನಕ್ಕೆ ಬಂದು ಅಷ್ಟೇ ಕಾಯಿ ಹೊಡಿಸ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಬಂದು ಆರಂಭ ಆಗ್ತಾರೆ. ಬರ್ರಿ ಬನ್ನಿ ವೀಕ್ಷಕರೇ. ನಾನು ಈಗ ನಿಮ್ಗೆ ಭರಮಲಿಂಗೇಶ್ವರ ದೇವಸ್ಥಾನವನ್ನ ಪ್ರವೇಶ ಮಾಡೋಣ, ಭರಮಲಿಂಗೇಶ್ವರನ ಆಶೀರ್ವಾದವನ್ನ ಪಡೆಯೋಣ. ಬನ್ನಿ, ನಿಮಗೂ ಈ ನನ್ನ ಮೂಲಕ ನಿಮಗೆ ದರ್ಶನವನ್ನ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಮನೆ ಮತ್ತು ದೇವಾಲಯ ಎರಡು ಇಲ್ಲೇ ಇದ್ದವು. ಏನ್ ಬ್ರದರ್, ಒಳಗಡೆ ಹೋಗ್ಬೋದಾ? ಮೇನ್ ಇದನ್ರಿ ಎಲ್ಲ. ಇದು ದೇವರು ಇಲ್ಲೇ ಇರ್ತದೆ. ಇದಕ್ಕೆ ಭರಮಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಭಾಗ ಇದು. ಮನೆಯೊಳಗನೆ ಪ್ರತಿಷ್ಠಾಪನೆ ಮಾಡಿರಿ. ಬನ್ನಿ ವೀಕ್ಷಕರೇ, ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆಗೆ ಭರಮಲಿಂಗೇಶ್ವರರವರು ಇದ್ದಾರೆ. ಅವ್ರ ಮಗಗೆ ಆ ಹೆಸರನ್ನ ಇಟ್ಟಾರ. ನಾವು ಈಗ ಕೂತಿರೋದು ಕೂಡ ಭರಮಲಿಂಗೇಶ್ವರನ ದೇವಸ್ಥಾನದ ಒಳಗೆ ಕೂತಿದ್ದೀವಿ. ಅದರ ಪವಾಡಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಹೇಳ್ತೀನಿ ಅಂತ ಹೇಳ್ಯಾರ. ಅವರ ಮಗ ಹೇಳ್ತೀನಿ ಅಂತ ಹೇಳ್ಯಾರ. ಕೇಳೋಣ ಬನ್ನಿ. ನಮಸ್ತೆ ಅಣ್ಣ. ನಮಸ್ತೆ ಸರ್. ನಿಮ್ ಪರಿಚಯ ಮಾಡ್ಕೊಡ್ರಿ ಪ್ರಾರಂಭದಲ್ಲಿ. ನನ್ನ ಹೆಸರು ಭರಮಲಿಂಗಪ್ಪ ಅಂತ. ನಾನು B.Ed ಪ್ರಶಿಕ್ಷಣಾರ್ಥಿ, ಸೆಕೆಂಡ್ ಇಯರ್. ಓದ್ತಿದ್ದೀರಿ? ಓದ್ತಿದ್ದೀನಿ ಸರ್. ವೆರಿ ಗುಡ್. ನಮ್ಮ ತಂದೆ ಹೆಸರು ಸುಚಪ್ಪ ದೇವರಮನಿ. ನಮ್ಮ ತಂದೆಯವರು ಈ ಗುಡಿ ಪೂಜಾರಿಗಳು. ನೀವು ಮಾಡ್ತಿರ್ತೀರಿ ಪೂಜೆ? ನಾವು ಮಾಡ್ತಿರ್ತೀವಿ. ನಮ್ಮ ಅಪ್ಪಾಜಿ ಅಂದ್ರೆ ಮೂಲ ಪೂಜಾರಿ ನಮ್ಮ ಅಪ್ಪಾಜಿ. ಇಲ್ಲೇ ನೀವು ಪೂಜೆ ಮಾಡ್ತಾ ಬಂದಿದ್ದೀರಿ? ಸರ್. ಸ್ಟಾರ್ಟಿಂಗ್ ಅಲ್ಲಿ ಇದು ಕೊಪ್ಪಳದ ಹಿರಿಯಾಳ ಎಂಬ ಒಂದು ಇದ್ರೊಳಗ ಅಲ್ಲಿ ಒಬ್ಬ ಬಾಲಕ ದನ ಕಾಯ್ಲಿಕ್ಕೆ ಹೋಗ್ತಿದ್ದ. ಅಲ್ಲಿ ಒಂದು ಅಂತರ್ವಾಣಿ ಅಂದ್ರೆ ಒಂದು ಸೌಂಡ್ ಕೇಳಿಸ್ತಿತ್ತು ಅವ್ನಿಗೆ, ಬರ್ತೀನಿ ಅಂತಂದ. ಅವ 2-3 ದಿವಸ ನೋಡ್ತಾನ. ಆಮೇಲೆ ಮನೆಯಲ್ಲಿ ಹೇಳ್ತಾನ, ಅವ್ರ ಅಪ್ಪ ಅಮ್ಮಗೆ ಹೇಳ್ತಾನ, ಮಮ್ಮಿ ಈ ತರ ಹಿಂಗ ಸೌಂಡ್ ಕೇಳ್ತಿದ್ದೆ, ಬರ್ತೀನಿ ಅಂತ ಹೇಳಿದಾಗ ಅವ್ರ ತಂದೆ ತಾಯಿ ಏನೋ ಲಕ್ಷ್ಮಿ ಇರ್ಬೋದು, ಏನೋ ನಿಧಿ ಇರ್ಬೋದು, ಬಾ ಅಂತಂದ್ ಹೇಳ್ತಾರೆ. ಆಮೇಲೆ ಇವ ನೆಕ್ಸ್ಟ್ ಹೋಗ್ತಾನಲ್ಲ, ಹೊಳಿಗೆ ಹೋಗಿ ಪ್ರತಿದಿನದಂಗ ಸ್ನಾನ ಮಾಡಿ ಧ್ಯಾನ ಕುಂದಿರ್ತೇನ. ಆ ಟೈಮಿಗೆ ಮತ್ತ ಬರ್ತೀನಿ ಅಂತ ಧ್ವನಿ ಕೇಳಿದಾಗ ಬಾ ಅಂತಂದ್ ಹೇಳ್ತಾನ. ಆ ಟೈಮಿಗೆ ಆಕಾಶದಿಂದ ಹೂಮಣಿ ಸುರಿದು ಅದ ಅರೆ ಹಳ್ಳ 2 ಇಬ್ಬಾಗಾಗಿ ಒಂದು ವಿಭೂತಿ ಲಿಂಗ ಅಂದ್ರೆ ವಿಭೂತಿ ಟೈಪ್ ಲಿಂಗದ ರೂಪದಲ್ಲಿ ಉದ್ಭವ ರೂಪದಲ್ಲಿ ಹೊರ ಬರ್ತಾರೆ. ಅದನ್ನ ತಗೊಂಡು ಮನಿ ತಗೊಂಡ್ಬರ್ತಾರ.
ಮಣಿ ತೊಗೊಂಬಾದ್ಮೇಲೆ ಇದನ್ನ ತಗೊಂಡ್ ಏನ್ ಮಾಡ್ತಿ, ಬಂಗಾರ ಸಿಕ್ಕಿದ್ರ ಏನಾರ ಮಾಡ್ಬೋದಿತ್ತು. ಆಮೇಲೆ ಆ ಹುಡುಗನ್ ಮೈಗ್ ಬಂದ್ ಈ ತರ ಮಾತಾಡುವಾಗ ಹುಡುಗನ್ ಮೈಗ್ ಬಂದ್ ಹೇಳ್ತಾರ, ನಿಮ್ ಮನ್ಯಾಗ ಇಟ್ಟು ಪೂಜೆ ಮಾಡ್ರಿ ಇದನ್ನ, ನಿಮ್ ಮನಿ ಸಂಪತ್ತು ಬೆಳಿತೈತಿ ಅಂತಂದ್ ಹೇಳ್ತಾರ ಸರ್. ಆ ಹುಡುಗನ್ ಮೈಗ್ ಬಂದು ಹೇಳ್ತಿರ ಈ ತರ ಮಾಡ್ಬೇಕು, ಈ ತರ ಪೂಜೆ ಮಾಡ್ಬೇಕು ಅಂತಂದ್ ಹೇಳಿದಾಗ ಅದ್ರ ಪ್ರಕಾರ ನಡ್ಕೊಂಡಾಗ ಅವರು ಕೆಲವೇ ದಿನಗಳಲ್ಲಿ ಶ್ರೀಮಂತರಾಗ್ತಾರೆ. ಸಾಕಷ್ಟು ಸಂಪದ್ಭರಿತವಾದಂತ ಒಂದು ಮಣಿತನ ಆಗತ್ರಿ. ಆ ಮಣಿತನ ಈಗ ಅದು ಸಂಪದ್ಭರಿತವಾದಂತ ಒಂದು ಮಣಿತನ ಆಗಿ ಬೆಳಿತೈತ್ರಿ ಅದ. ಸಾಕಷ್ಟು ಅವ್ರ ಮನಿಯೊಳಗ ಬದ್ಲಿಯರ್ ಬಂದ್ ಕೆಲಸ ಮಾಡಂಗ, ಮತ್ ದನ ಕಾಯಕ ಬದ್ಲಿಯರ್ ಹೊಡ್ಕೊಂತಾನ್ರಿ. ಅಷ್ಟ ಆ ಲೆವೆಲ್ಗೆ ಬೆಳಿತಾರ. ಬರ್ಬರ್ತಾ ಅವ್ರ ಏನ್ ಹೇಳಿರ್ತಾರ ಸ್ಟಾರ್ಟಿಂಗ್ ಒಂದ್ ಕನ್ಸನ್ಯಾಗ ಬಂದ್ ಏನ್ ಹೇಳಿರ್ತಂದ್ರ, ಇದು ಕಸಬರ್ಲೆ ಕಸ ಗುಡಿಸ್ಬಾರ್ದು, ದೇವ್ರ ಮನಿ ಕೋಣೆನ ಕಸಬರ್ಲೆ ಕಸ ಗುಡಿಸ್ಬಾರ್ದು, ದೀಪ ಐತಲ್ಲ ನಿರಂತರವಾಗಿ ದೀಪ ಇರ್ಬೇಕು, ಒಟ್ಟ ಶಾಂತಿ ಆಗಂಗಿಲ್ಲ ಅಂತ. ಇಲ್ಲಿ ಬಂದ್ಮೇಲೆ ನಿರಂತರವಾಗಿ ದೀಪ ಐತಿ. ಇವತ್ತು ಒಂದ್ ದಿವಸ ಅದು ಒಂದ್ ವೇಳೆ ಶಾಂತಿ ಆದ್ರ ಏನಾದ್ರು ಕೆಟ್ಟ ಅವಘಡ ಸಂಭವಿಸ್ತವ್ರಿ. ಇಲ್ಲಿ ಅನುಭವದ್ರಿ. ಈಗ ಒಂದ್ ವೇಳೆ ಇದು ಶಾಂತಿ ಐತೆ, ಯಾವುದೇ ರೀತಿ ಅನುಭವಗಳು ಇವತ್ತಿಗೂ ನಿಮ್ಗೆ ಕಂಡು ಬಂದಿಲ್ಲ ಅಂದ್ರ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಇಲ್ಲಿ ನಮ್ಮ ಏರಿಯಾದೊಳಗೆ ಯಾರು ಡೆತ್ ಆಗೋ ಮೂಮೆಂಟ್ ಇದ್ರ ಒನ್ ಡೇ ಮುಂಚೆ ಸೂಚನೆ ಕೊಡ್ತಾರೆ. ಹಿಂಗಾಗಿ ಅವ್ರು ಅದನ್ನೆಲ್ಲಾ ಮರ್ತ್ ಬಿಡ್ತಾರಿ. ಅಂದ್ರ ಸಿರಿತನ ಬಂದ್ಮೇಲೆ ಮನುಷ್ಯ ತಾವ್ ಬೆಳೆದ್ ಬಂದಂತ ದಾರಿ ಮರ್ತ್ ವಿರೋಧವಾಗಿ ನಡ್ಕೊಂಡ್ ಆಗತ್ತ ಬಿಡ್ತಾರೆ. ಈಗ ಈ ಕೋಣಿ ಒಳಗ ದೇವ್ರ ಕೋಣಿ ಒಳಗ ಕಸಬರ್ಲೆ ಕಸ ಬೆಳೆಯೋದು, ನಮ್ ದೀಪಕ್ಕ ಎಣ್ಣೆ ಒಟ್ಟ ದೀಪ ಬೆಳಿಬಾರ್ರಿ. ಆ ಹುಡ್ಗೊಂದು ಅಂದ್ರ ಹುಲ್ಲು ಬಾರಿಗೆ ಅಂತ ಯೂಸ್ ಮಾಡ್ತಾರೆ. ನೈಸರ್ಗಿಕವಾಗಿ ಸಿಗುವಂತ ಬೆಳಿಬೇಕು, ಅದರಲ್ಲೇ ಬೆಳಿಬೇಕು. ಈಗೆಲ್ಲ ಒಂದು ಬಟ್ಟೆಲೆ ಕಸ ಬೆಳಿಬೇಕು. ಓಕೆ. ಈಗ ಅವ್ನ್ ಮದುವೆ ಆದ್ಮೇಲೆ ಅವ್ನ ಹೆಂಡತಿ ಇದ್ದೂರಾಗರೆ ಅಂದ್ರೆ ಸಮೀಪ ಒಂದ್ 2-3 ಕಿಲೋಮೀಟರ್ ಇವ್ರೆಲ್ಲ ಬದ್ಲಿ ಬಿಸ್ನೆಸ್ ನೋಡ್ಕೊಳಕ ಇಲ್ಲ ಹೊಲಕ್ಕದ ಹೋಗಿರ್ತಾರಲ್ಲ, ಹೊಲ ನೋಡ್ಕೊಳಕ್ ಹೋದಾಗ ಅವ್ನ ಹೆಂಡತಿ ಅವ್ರ ತವ್ರ ಮನಿ ಹೋಗಿ ಕುಂದ್ರದು, ಕದ ಒಟ್ಟ ದೇವಸ್ಥಾನ ಜಾಸ್ತಿ ಕದ ಹಾಕಂಗಿಲ್ರಿ. ಅದು ದೀಪ ಪ್ರತಿದಿನ ಬೆಳಗ್ತಿರ್ಬೇಕ್ರಿ. ಅವ್ನ ಹೆಂಡತಿ ದೀಪ ನೋಡಲ್ಲ, ಏನು ನೋಡಲ್ಲ, ಸರಿಯಾಗಿ ಅದು ಪಾಲನೆ ಮಾಡೋದಿಲ್ರಿ. ಹಿಂಗಾಗಿ ಒಂದಿನ ಇದ್ದಕ್ಕಿದ್ದಂತ ಅವ್ರ ಮನಿಯೊಳಗ ಮಕ್ಕೊಂದಲ್ಲೇ ಎಲ್ಲಾರು ಸತ್ತ ಬಿಡ್ತಾರಂತೆ. ಎಲ್ಲಾ ಡೆತ್ ಅವ್ರ ಮನಿ ಪ್ರಾಣಿಗಳು ಅವ್ರ ಏನ್ ಸಂಬಂಧ ಪಡ್ತಲ್ರಿ ನಾಶ ಆಗೋಗ್ಬಿಡ್ತ್ರಿ. ಇದನ್ನ ಕೇಳಿ ಅಲ್ಲಿಗೆ ಒಬ್ರು ಮನಿಗೆ ಹೋಗಿರ್ತಾರೆ. ಇಲ್ಲಿ ಸೂಡಿ ರೋಣ ತಾಲೂಕ್ ಸೂಡಿ ಅವ್ರು ಅಲ್ಲಿಯಾರು ಮನಿಗೆ ಹೋಗಿರ್ತಾರ. ಅಲ್ಲಿ ಮಾತಾಡ್ತಿರ್ತಾರ, ಹಿಂಗ ಅವ್ರ ಮನ್ಯಾಗ ಒಂದು ಲಿಂಗ ಐತಿ, ಅಂದ್ರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ದು ನೋಡಿತಲ್ರಿ, ಈ ಲಿಂಗ್ಲಿದ್ರ ಅವ್ನ ಸಂಪತ್ ಬಂದೈತಿ ಅಂತಂದ್ ತಿಳ್ಕೊಂಡ್ ಇವ್ರು ಮಾತಾಡ್ತ ಒಬ್ರು ಏನ್ ಮಾಡ್ತಾರ ಅಂದ್ರ, ಅದನ್ನ ತಗೊಂಡ್ ನಾನು ಶ್ರೀಮಂತ ಆಗ್ಬೋದಲ್ಲ ಅಂತಂದ್ ಅಲ್ಲಿ ಗೊತ್ತಿಲ್ಲಾರ್ದ ಬಕ್ಕಂದ ಇಟ್ಕೊಂಡ್ ಅಂದ್ರ ತೊಳು ಮಾಡ್ಕೊಂಡ್ ಬರ್ತಾನ್ರಿ. ಅವ್ರು ತಗೊಂಡ್ಬರ್ತಾರ, ಗೊತ್ತಿಲ್ಲಾರ್ದ ತಗೊಂಡ್ಬಂದು ತಮ್ಮ ಮನ್ಯಾಗ ಇಟ್ಟು ಪೂಜೆ ಮಾಡಾಕತ್ತಾನ್ರಿ. ಅದು ತಮ್ಗೆ ಯಾರಿಗ್ ಬರ್ತಾ ಅವ್ರಿಗಷ್ಟ ಅವ್ರ ಮನ್ಯಾಗ ಇರ್ತ್ರಿ. ಅದ ಇವ್ ಪೂಜೆ ಮಾಡಿದ್ರೆ ಮತ್ ಸಾಯಂಕಾಲ ಸಿದ್ದರಾಮೇಶ್ವರ ಗುಡಿ ಅಂತಂದ್ ಐತ್ರಿ ಸುಡಿ ಒಳಗ. ಆ ಗುಡಿ ಹೋಗಿ ಕುಂದಿರ್ತಿತ್ತಂತ, ತಾನೇ ಹೋಗ್ತಿತ್ತಂತ್ರಿ. ಮತ್ತೊಳ್ ತಗೊಂಡ್ಬರ್ತಿದ್ದಂತ್ರಿ, ಮಾಯಾ ರೂಪದಲ್ಲಿ ಹೋಗ್ಬಿಡ್ತಿತ್ತು. ಮತ್ತೊಳ್ ತಗೊಂಡ್ಬರ್ತಿದ್ದಂತ್ರಿ, ಮತ್ತೊಳ್ ಸಿದ್ದರಾಮೇಶ್ವರ ಗುಡಿ ಹೋಗ್ತಿತ್ತಂತ್ರಿ. ಈ ಬೆಳಗ್ಗೆ ಬಂದು ಪೂಜೆ ಮಾಡಿ ಇರ್ತಿದಲ್ರಿ, ಮತ್ತೆ ಸಾಯಂಕಾಲ ಅಂತಲೇ ಸಿದ್ದರಾಮೇಶ್ವರ ಗುಡಿ ಹೋಗ್ತಿತ್ತಂತ. ಹಿಂಗಾಗಿ ಜನರು ನೋಡ್ಯಾರ. ನೋಡಿ ಕಾಟ ಕೇಳಿದಾಗ ಅವ್ನ ಮೈಯಾಗ ಬಂದ್ ಹೇಳ್ತಿರಿ, ಅದೇನ್ ತುಡು ಮಾಡ್ಕೊಂಡ್ ಇದ್ರಲ್ರಿ, ಅವ್ನ ಮೈಯಾಗ ಬಂದ್ ಹೇಳ್ಯಾನಂತ್ರಿ, ಹಿಂಗ ನಾ ಈ ಮನ್ಯಾಗ ಇರಾಕ್ ಇಷ್ಟ ಇಲ್ಲ, ನಂಗ್ ಭಕ್ತಿ ಇರ್ಬೇಕು, ಅಂತರ್ ಮನಿ ನಾ ಹೋಗ್ತೀನಿ ಅಂದಾಗ ಹಣಮಸಾಗರದ ಜಡಿಲಿಂಗ ಅಜ್ಜ ಅಂದ್ರ ನಮ್ಮ ಅಜ್ಜಾರಿ ಅಜ್ಜಾರ ಅವ್ರನ್ನ ಕರೆಸ್ರಿ, ನಾ ಅವನ್ ತಲೆ ಹೋಗ್ತೀನಿ ಅಂತ ಅನಸ್ರಿ. ಅವಾಗ ನಮ್ಮ ಅಜ್ಜಾರಿಗೆ ಕರೆ ಕಳಿಸ್ತಾರಿ ಅವ್ರು. ಅವಾಗೆಲ್ಲಾ ಇವು ಗಾಡಿ ಇದ್ದಲ್ರಿ, ನಡ್ಕೊಂತ ಹೋಗ್ಬೇಕು. ನಡ್ಕೊಂತ ಹೋಗಿ ಅಲ್ಲಿ ಊರ್ ಹಿರಿಯರೆಲ್ಲ ಕೂಡಿ ಇವ್ರ ಕೈ ಕೊಟ್ಟು ಕಳಿಸ್ತಾರಿ. ಕೊಟ್ಟು ಕಳ್ಸಿಂದ ಆ ಪದ್ಧತಿ ಪ್ರಕಾರ ನಡ್ಸ್ಕೊಂಡ್ಬರ್ತಾರ ಇವ್ರು. ನಡ್ಸ್ಕೊಂಡ್ ಬಂದಾಗ ಮತ್ತ ಇಲ್ಲಿ ಬಂದ್ ಪ್ರತಿಷ್ಠಾಪನೆ ಆಗತ್ತೆ. ಪ್ರತಿಷ್ಠಾಪನೆ ಆಗಿದೆ. ಅವಾಗಿಂದ ಇದು ಪವಾಡಗಳು ನಡೀತಾ ಹೋಗ್ತಾ ಇದ್ದಾವೆ. ಒಂದು ಪವಾಡ ಬ್ರಹ್ಮ ರಕ್ಷಿಸಿ ಪವಾಡ ಅಂತಂದ್ ಐತ್ರಿ. ಅದು ಹೇಳ್ತಾರ್ರಿ, ಅದು ಅವ್ರಿಗೆ ಕೇಳೋಣ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಭರಮಲಿಂಗೇಶ್ವರನ ಪವಾಡದ ಕುರಿತು ಕೇಳ್ತಾ ಇದ್ದೀರಿ. ಮಾತನ್ನ ಮುಂದುವರಿಸೋಣ ಬನ್ನಿ. ಅವರ ತಂದೆಯವರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ, ಹೋಗೋಣ. ಇಲ್ಲಿ ಈ ದೇವ್ರದ ಅಪಾರವಾದಂತ ಶಕ್ತಿ ಐತ್ರಿ. ಯಾವುದೇ ತರ ಆಗಿರ್ಬೋದು, ಆಧ್ಯಾತ್ಮದ ಶಕ್ತಿ, ಆಧ್ಯಾತ್ಮಿಕವಾಗಿ ಒಂದು ಶಕ್ತಿನ ಐತ್ರಿ ಈ ದೇವಸ್ಥಾನದ. ಇಲ್ಲಿ ಹಾವು ಕಡದರಿಗೆ ಯಾವುದೇ ಒಂದ್ ರೂಪಾಯಿ ಇಲ್ಲಾರ್ದ, ಅವ್ರ ಯಾವತ್ತಾದ್ರೂ ಬರ್ಲಿ, ನೈಟ್ ಆದ್ರೂ ಬರ್ಲಿ, ಯಾವಾಗ್ಲೂ ಬರ್ಲಿ,
ಎನಿ ಟೈಮ್ 24/7 ಯಾವಾಗಾದ್ರೂ ಬರ್ಲಿ ಅವ್ರಿಗೆ ಉಚಿತವಾದಂತ ಒಂದು ಚಿಕಿತ್ಸೆ ಕೊಡ್ತೀವಿ. ಸೇವೆಯನ್ನು ಮಾಡ್ತೀರಿ. ಹಾ ರೀ. ಹಾ, okay. ಅದು ಒಂದ್ ವೇಳೆ ಇಲ್ಲಿ ಬಂದಾರು ಪ್ರತಿಶತ ಒಂದು 90+ ಎಲ್ಲರಿಗೂ ಆರಾಮಾಗಿ ಆರಾಮಾಗಿ. ಅಂದ್ರ ಎಲ್ಲಿಗೋ ಒಬ್ಬರಿಗೆ ಅಷ್ಟ ಅಂದ್ರ ಅದು ರೂಲ್ಸ್ ಫಾಲೋ ಮಾಡ್ಲಾರ್ದಾರಿ ಅಂದ್ರ ಔಷಧಿ ತಗೊಂಡೋಗಿ ಡ್ರಿಂಕ್ಸ್ ಮಾಡಿದಾರಿಗೆ ರಿಯಾಕ್ಟ್ ಆಗೈತೆ. ಇವರು ನೀವೇನ್ ಒಬ್ಬರಿಗೆ ನಂಗೆ ಗೊತ್ತಿರೋ ಪ್ರಕಾರ ಒಬ್ಬರಿಗೆ ಆಗಿತ್ತು. ಅವ್ರಿಗೆ ದೊಡ್ಡ ನಾಗರಾವ್ ಕಡೆದೈತ್ರಿ. ಓಕೆ. ಆ ಗಿಡಮೂಲಿಕೆ ತೋರಿಸ್ತೀರಾ ಎಲ್ಲಿರುತ್ತೆ ಹೆಂಗಿರುತ್ತೆ ಅಂತ? ಇಲ್ಲಿದೆ ಸರ್. ಹಾ. ಇದು ಎಲ್ಲ ಇದ್ರೊಳಗೆ ಐತಿ ಸರ್. ಅದು ಈ ಗಿಡಮೂಲಿಕೆ ಒಳಗೆ ಈ ಗಂಟಿನೊಳಗೆ ಇರುತ್ತೆ. ಆ ಗಂಟಿನೊಳಗೆ ಗಿಡಮೂಲಿಕೆ ಎಷ್ಟು ವರ್ಷದಿಂದ ಅದನ್ನ ಗಿಡಮೂಲಿಕೆ ಕಾಪಾಡ್ಕೊಂಡ್ ಬಂದಿರಿ ಅದನ್ನ? ಸುಮಾರು 200 ವರ್ಷದಿಂದ ಹಂಗೆ ಇದೆ ಅದು. ಇಲ್ಲಿ ಅದು ಬೇರಿದೆ ಸರ್. ಅದು ಬೇರು. ಆ ಬೇರು ಖಾಲಿ ಆದ್ರ ಮತ್ತೆ ಸಿಗೋದಿಲ್ಲ. ಮತ್ತೆ ಇನ್ನೊಂದಿದೆ ಸರ್. ಇನ್ನೊಂದಿದೆ. ಅದು ಸುಮಾರು ಇರ್ಲಿ ಒಂದು ಇನ್ನೊಂದು 300 ವರ್ಷ ಮಟ್ಟ ಬರ್ತದೆ ಸರ್. ಆ ತರ ಸರ್ ಆರಾಮಾಗಿ ಅದ್ರ ಶಕ್ತಿ ಹಾಗೆ ಇರುತ್ತೆ. ಸರ್. ಓಕೆ. ಈ ದೇವಸ್ಥಾನ ಗೊತ್ತಿಲ್ಲ. ಈ ದೇವಸ್ಥಾನದ ಶಕ್ತಿ ಹೇಗಿದೆ ಅಂದ್ರೆ ನಾವು ನಡ್ಕೊಂಡ್ರೆ ಪಡ್ಕೊಂತೀವಿ ಸರ್. ನಡ್ಕೋಬೇಕು, ನಡ್ಕೊಂಡ್ರೆ ನಾವು ಸತ್ಯ. ಸರ್. ಓಕೆ. ಓಕೆ ವೀಕ್ಷಕರೇ, ನೀವು ಆ ಗಿಡಮೂಲಿಕೆಯನ್ನು ಕೂಡ ನೋಡಿದ್ರಿ. ಅದು ಗಂಟಿನಲ್ಲಿರುತ್ತೆ. ಅದು ಒಂದು ಪೂಜಾ ವಿಧಾನವಾಗಿ ಅದನ್ನ ಹೊರಗಡೆ ತಂದ್ಬಿಟ್ಟು ಅದನ್ನ ತೆಗೆದು ಅವ್ರಿಗೆ ಹಾವು ಕಡದಂತವ್ರಿಗೆ ಕುಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರ. ಇರ್ಲಿ, ಬಹಳ ಸಂತೋಷ. ದೇವಸ್ಥಾನವನ್ನ ಒಂದ್ಸರಿ ವೀಕ್ಷಣೆ ಮಾಡ್ಕೊಳ್ಳಿ.